ಮೆಟ್ಟುಗಳು ಇದಾಗಿದ್ದಾಗೆ ಕುಸಿದಕ್ಕಾಗಿ ಅನೇಕರ ತಮ್ಮ ಜೀವಗಳನ್ನ ಅದ್ರ 36 ಜನ ಅಲ್ಲಿ ತಿಳ್ಕೊಂಡು ಹೋಗೋದನ್ನು ಅವ್ರು ವರದಿ ಬರ್ತದೆ. ಇದು ಕಳೆದ ವರ್ಷ ಇತ್ತು. ಅದ್ರ ಹಿಂದೆ ಹೋದಾಗ 2026 ಜಮ್ಮು ಮತ್ತು ಕಾಶ್ಮೀರದಲ್ಲಿ ವೈಷ್ಣವಿ ದೇವಿ ಮಂದಿರಕ್ಕೆ ಹೋಗಲ್ಲ, ವೈಷ್ಣವಿ ದೇವಿ ಭೇಟಿ ಆಗಕ್ಕೆ ಹೋಗಲ್ಲ. ಏನಪ್ಪಾ ಅಂದ್ರೆ ಅನೇಕ ಜನ ಅಲ್ಲೇ 12 ಜನ ಸಾಯ್ತಾರ ಇಂಥ ಕತ್ತಲಕ್ಕ ಒತ್ತಡಕ್ಕ. ಅದೇ ರೀತಿ ನಾವು ಈಗ ಹೇಳಿದ ನಮ್ಮ ಕೇರಳದಲ್ಲಿ ಪ್ರತಿ ವರ್ಷ ಕೇರಳದ ನಮ್ಮ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗುವಲ್ಲ ಪ್ರತಿ ವರ್ಷ ಇಂಥ ಘಟನೆಗಳು ಆಗ್ತಾ ಇರ್ತಾವ, ಬೀಳ್ತಾ ಇರ್ತಾವ. ಬಹಳ ಕಡಿಮೆ. ಒಂದು ವರ್ಷ ಆಗಿಲ್ಲ ಅಂದ್ರೆ ಸಂತೋಷ ಪಡುವಂತ ವಿಷಯ. ಆಕ್ಸಿಡೆಂಟ್ ಮತ್ತೆ ಹಾಗೆ ತಮ್ಮ ಜೀವಗಳನ್ನ ಕಳ್ಕೊಳ್ತಾ ಇರ್ತಾರ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ರಾಜಮಂದ್ರಿಯಲ್ಲೇ ಪುಷ್ಕರಂ ಉತ್ಸವದಲ್ಲ ಗೋದಾವರಿ ನದಿ ದಂಡೆಗಳ 27 ಮಂದಿ ತಿರುಗೋದಾರ, 20 ಮಂದಿ ಗಾಯಗಳಾಗ್ತಾವ. ಹಿಂಗೆ ನಿರಂತರ ಈ ಕಳೆದ 10-15 ದಿವಸ ನೋಡ್ತಾ ಇದ್ವಿ. ಅದ್ರ ಪೂರ್ವದಲ್ಲೂ ಸಹಿತ ಕುಂಭಮೇಳಗಳ ಸಂದರ್ಭದಲ್ಲಿ ಪಟ್ಟಣದ ಗಾಂಧಿ ಮೈದಾನದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕ ಏನಪ್ಪ ಮಧ್ಯಪ್ರದೇಶದ ದಕ್ಷಿಣ ಜಿಲ್ಲೆಯ ರತ್ನಗಢ ದೇವಾಲಯದಲ್ಲಿ ಆಗಿರ್ಬೋದು, ಮುಂದೆ ಹಂಗ ಹಿಂದೆ ಹೋದಂಗೆ ಅನೇಕ ಕಡೆ ಈ ಏನಪ್ಪ ಗಂಗಾ ನದಿ ಮೇಲೆ ಅದಾಲತ್ ಘಾಟದಲ್ಲ ಅದು ಛತ್ ಪೂಜಾ ಈ ಸಂದರ್ಭದಲ್ಲ ಅನೇಕ ಸಂದರ್ಭಗಳಿಂದ ಸಾವುಗಳ ಮೇಲೆ ಆಗ್ತಾ ಇರ್ತವೆ. ಇವುಗಳನ್ನ ತಡಿಬೇಕಾದ್ರೆ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಮಧ್ಯದಾಗೆ ಅಲ್ಲಿ ಆದಷ್ಟು ಸ್ಥಳಾವಕಾಶದಲ್ಲೇ ಇವುಗಳನ್ನ ಮಾಡುವಂಥದ್ದು. ಜೊತೆಗೆ ಈ ಒಂದು ಏನಪ್ಪಾ ಏನು ಅತ್ಯಂತ ಇಕ್ಕಟ್ಟಾದ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ನೀರು ಸಿಗದೇ ಇರುತ್ತಿರುವಂಥದ್ದು ಮತ್ತೊಂದು ಸಂದರ್ಭದಲ್ಲಿ ಒಟ್ಟಿನಲ್ಲಿ ಎಲ್ಲಾ ಕಡೆಗೂ ಜಾಗೃತಿ ವಹಿಸುವಂಥದ್ದು ಬಹಳ ಮಹತ್ವದ. ಇನ್ನು ಇಂಥವು ಸಾಕಷ್ಟು ಇದ್ದವ್ರೆ ಅವೆಲ್ಲ ಹೇಳ್ಬೋದು, ಸಾಕಷ್ಟು ಆಗ್ತಾ ಇದ್ದಾವೆ. ಇನ್ನು ಯಾಕೆ ಈಗ ಮಾತಾಡ್ತಾ ಇದ್ದೀರಪ್ಪ ಅಂದ್ರೆ ನಮ್ಮಲ್ಲೇ ನಾವು ಸತ್ತ ನಂತರ ಸ್ವರ್ಗದನೋ ನರಕದನೋ ಸ್ವತಃ ನಮ್ಮ ಭಗತ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಎಲ್ಲಿದಪ್ಪ ನರಕ ಸ್ವರ್ಗ ಅಂತೇಳಿ. ಸತ್ವ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಮಾತು ಅನೇಕ ವಿಚಾರವಾದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ವಿಷಯಗಳನ್ನ ನಾವು ನಮ್ಮ ಇವತ್ತಿನ ಜನ ಕುಟ್ಟಿಸ್ಬೇಕಾಗಿದೆ, ಜಾಗೃತಿ ಮಾಡಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಇಂಥ ವಿಷಯಕ್ಕಾಗಿ ನೋಡಿದ್ರಲ್ಲಿ 116 ಜನ ಆತ್ರಸ್ಥಲ್ಲಿ ಕಾಲ್ತುರ್ದ ಸಿಕ್ಕ ಸತ್ತು ಹೋಗ್ಬಿಟ್ರು. ಅದೇ ರೀತಿ ಕೇಳೋದು ಪ್ರತಿ ವರ್ಷ ಒಮ್ಮೆಲೆ ಕೂಡುವಂಥದ್ದು ಅದಾಗದ ಆದಷ್ಟು ಏನಪ್ಪಾ ಅಂತಂದ್ರ ಕಡಿಮೆ ಜನ ಕೊಡುವಂಥದ್ದು ಒಂದಿದ್ ಮಾಡಬೇಕು. ಇಲ್ಲ ಅನೇಕ ಜನ ಬರುವಂಗಿದ್ರ ಅದು ಅನೇಕ ಜನ ಕೂಡುವಂಗಿದ್ರ ಲಕ್ಷಾವಧಿ ಜನ ಅಲ್ಲಿ ಕೂಡುವಂಗಿದ್ರ ಅಂತ ಸಂದರ್ಭದಲ್ಲ ಅವ್ರಿಗೆಲ್ಲ ಒಂದು ಸ್ಥಳಾವಕಾಶ ಮಾಡಿ ಕೊಡುವಂಥದ್ದು, ಉತ್ತಮವಾದ ಗಾಳಿ ಬೆಳಕು ಸಿಗುವಂಥದ್ದು ಆಗ್ಬೇಕಾಗ್ತದೆ. ಓಪನ್ ಮೈದಾನದಲ್ಲಿ ಇಟ್ಟುಕೊಂಡ ಮತ್ತೆ ಅವ್ರು ಹೋಗುವುದಕ್ಕ. ಯಾಕಂದ್ರೆ ಈ ಸ್ಟ್ಯಾಂಪೇಡ್ಗಳು ಈ ಕಾಲ್ತುಳಿತಗಳು ಎಲ್ಲಿ ಆಗ್ತಾವಪ್ಪ ಅಂದ್ರೆ ಇಕ್ಕಟ್ಟಾದ ಪ್ರದೇಶಗಳು ಆಗ್ತಾ ಇರ್ತಾವ, ಗಡಿಬಿಡಿಯಲ್ಲಿ ಆಗ್ತಾ ಇರ್ತಾವ. ಆ ಸಂದರ್ಭದಲ್ಲಿ ಯಾರು ಮೊದಲು ಹೊಡೆತ ತಿಂತಾರಂದ್ರೆ ಮಕ್ಕಳು. ನಾವು ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ, ಒಳ್ಳೆ ಮಾತುಗಳನ್ನು ಕೇಳಿ ಸತ್ಸಂಗದ ಗೆಳೆತನ ಆಗಲಿ, ಅವ್ರು ಒಳ್ಳೆಯವರಾಗಲಿ, ದೊಡ್ಡದಾಗಿರೋರು ಬದುಕ, ಅವ್ರ ಇಚ್ಛಾಶಕ್ತಿ ಬೆಳೀಲಿ, ಓದಕ್ಕೆ ಲಕ್ಷ್ಯ ಹೋಗ್ಲಿ, ಇದೆಲ್ಲ ಪ್ರತಿಯೊಂದು ತಂದೆಯಾಗಿ ಬಯಸ್ತಾ ಇರ್ತಾರ. ಮತ್ತ ದೇವರಲ್ಲಿ ನಂಬಿಕೆ ಇಟ್ರ ದೇವ್ರು ನಮಗ ಉದ್ಧಾರ ಮಾಡ್ತಾನ, ನಮಗ ಕೈ ಹಿಡಿತಾನ ಅನ್ನುವಂತ ಒಂದು ಮುಗ್ಧ ಭಾವನೆಗಳಿಂದಾಗೆ ಜನ ಬರ್ತಾ ಇರ್ತಾರ. ಇಂಥ ಸಂದರ್ಭದಲ್ಲಿ ಈ ಒಂದು ಸಂಘಟನೆ ಮಾಡಿದ್ರ ಬಗ್ಗೆ ನಾವು ಎಚ್ಚರಿರಬೇಕಾಗಿದೆ. ಈಗ ನೋಡಿ ಅವರು ಈ ಏನಪ್ಪ ವಿಟಾ ಜಿಲ್ಲೆಯ